ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಇವರು ಒಂದು ಕಾಲಕ್ಕೆ ಖಡಕ್ ಪೊಲೀಸ್ ಅಧಿಕಾರಿಯಾಗಿದ್ದವರು. ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ವಿಲನ್ ಆಗಿ ಮಿಂಚಿದ್ರು, ಹೀರೋ ಆಗಿ ಮೆರೆದ್ರು. ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಜನನಾಯಕನಾಗಿ ಸಕ್ಸಸ್ ಆದರು. ಎಸ್, ಇವರನ್ನ ಕೌರವ ಅಂತಲೇ ಕರೀತಾರೆ. ಇಷ್ಟು ಹೇಳಿದ ಮೇಲೆ ನಿಮಗೆ ಸಾಕಷ್ಟು ಕ್ಲೂ ಸಿಕ್ಕಿರುತ್ತೆ. ನಮ್ಮ ಜೊತೆಲಿರುವಂತಹ ಇವತ್ತಿನ ನಮ್ಮ ಅತಿಥಿ ಮಾಜಿ ಸಚಿವ, ನಟ, ನಿರ್ಮಾಪಕ BC ಪಾಟೀಲ್ ಹಾಗೂ ಅವರ ಧರ್ಮಪತ್ನಿ ವನಜಾ ಪಾಟೀಲ್. ಬನ್ನಿ ಅವರಿಬ್ಬರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ಸರ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸಾಮಾನ್ಯವಾಗಿ ಒಂದು ಜೀವನದಲ್ಲಿ ಒಂದು ಪಾತ್ರನ ಮಾಡೋದೇ ಕಷ್ಟ, ಆದರೆ ನೀವು ಪೊಲೀಸ್ ಅಧಿಕಾರಿಯಾಗಿ ಹಾಗೆ ರಾಜ್ಯದಲ್ಲಿ ಜನನಾಯಕನಾಗಿ ಕೂಡ ಮಿಂಚಿದ್ದೀರಾ, ಜೊತೆಗೆ ಸಿನಿಮಾದಲ್ಲೂ ಕೂಡ ನಟನಾಗಿ ನಾಯಕನಾಗಿ ಮಿಂಚಿದ್ದೀರಾ. ಸೊ ಈ ಮೂರು ಪಾತ್ರಗಳನ್ನು ನೋಡಿದಾಗ ಯಾವ ಪಾತ್ರ ನಿಮಗೆ ಬಹಳನೇ ಖುಷಿ ಕೊಟ್ಟಿದೆ ಜೀವನದಲ್ಲಿ? ಯಾವ ಪಾತ್ರ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ನಾನಾಗಿ ಚಾಯ್ಸ್ ಮಾಡ್ಕೊಂಡಿರೋಂಥದ್ದು. ನನಗೇನೆಂದರೆ ಲೈಫಲ್ಲಿ ನಿತ್ಯ ನೀರಾಗಿರಬಾರ್ದು ಅಂತ, ಹರಿಯ ಹೊಳೆ ಆಗಿರಬೇಕು. ಲೈಫ್ ಈಸ್ ಒಂದೇ, ಜೀವನ ಒಂದೇ ಇದೆ. ಮತ್ತೆ ನಾನು ಇನ್ನೊಂದು ಜನ್ಮಕ್ಕೆ ಬಂದು ಅದನ್ನು ಸಾಧಿಸ್ತೇನೆ, ಈ ಜನ್ಮಕ್ಕೆ ಬಂದು ಇದನ್ನು ಸಾಧಿಸ್ತೇನೆ ಅಂತ ಆಗಲ್ಲ. ಪೊಲೀಸ್ ಅಧಿಕಾರಿಯಾಗಿ, ಚಿತ್ರನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಗೊತ್ತಿಲ್ಲದೇ ರಾಜಕಾರಣಕ್ಕೆ ಬಂದು ರಾಜಕಾರಣದಲ್ಲಿ ಶಾಸಕನಾಗಿ, ಮಂತ್ರಿಯಾಗಿ ಬಂದಿದ್ದೇನೆ. ಎಲ್ಲ ದೈವಾನುಗ್ರಹ ಒಂದು ಕಡೆ, ಜನರ ಆಶೀರ್ವಾದ ಒಂದು ಕಡೆಗೆ, ಮತ್ತು ಅದಕ್ಕೆಲ್ಲ ನಮ್ಮ ಕುಟುಂಬದ ಒಂದು ಸಹಕಾರ ಕೂಡ, ನನ್ನ ಹೆಂಡತಿ ಮಕ್ಕಳದು, ನಮ್ಮ ಅಣ್ಣ ತಮ್ಮಂದಿರದು ಎಲ್ಲರೂ ಒಂದು ಸಹಕಾರ ಕೂಡ ಅದಕ್ಕೆ ಭಾಳ ಮುಖ್ಯ ಆಗುತ್ತೆ. ಸರ್, ಸಾಮಾನ್ಯವಾಗಿ ನಾವು ನೋಡ್ತೀವಿ ಯಾವುದಾದ್ರೂ ಈ ಥರ ಚಾಯ್ಸಸ್ಗಳನ್ನ ಮಾಡಬೇಕು ಅಂದಾಗ ಭಯ ಇರುತ್ತೆ, ಯಾಕಂದರೆ ಒಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ ನಾವು ಕೂಡ. ಸೊ ನೀವು ಪೊಲೀಸ್ ಅಧಿಕಾರಿಯಾಗಿದ್ದವರು, ಒಳ್ಳೆಯ ಕಂಫರ್ಟ್ ಝೋನು, ಸರ್ಕಾರಿ ಇಲಾಖೆ, ಅದರಲ್ಲೂ ಕೂಡ ಒಂದು ಅಧಿಕಾರಿ. ಸೊ ಈ ಥರ ನೀವು ಸಡನ್ನಾಗಿ ಸಿನಿಮಾಗೆ ಬರಬೇಕು ಅಂದಾಗ ಭಯ ಆಗಲಿಲ್ವಾ? ನಾನು ಗೆಲ್ತೀನಾ ಸೋಲ್ತೀನಾ ಅನ್ನೋಂಥ ಭಯ, ಆತಂಕ ಇರಲಿಲ್ವಾ ಅಂತ? ಅದಕ್ಕೆ ಹಲವಾರು ಕಾರಣಗಳಿದೆ. ನನಗೆ ಮೊದಲಿಂದ ಕಲೆ ಬಗ್ಗೆ ಆಸಕ್ತಿ ಇತ್ತು. ಹಳ್ಳಿಗಳಲ್ಲಿ ನಾಟಕ ಮಾಡಬೇಕು ಅನ್ನೋಂಥ ಆಸಕ್ತಿ, ಅದು ಹಾಗೆ ಉಳಿದು ಕೊನೆಗೆ ನಾನು ಗ್ರ್ಯಾಜುಯೇಷನ್ ಆದಮೇಲೆ ನಾಟಕ ಮಾಡಿ, ನಾನು ಕಂಪ್ನಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಅಲ್ಲಿ ಜನರ ಜೊತೆ ಸೇರಿಕೊಂಡು ನಾಟಕ ಆಡಿ ಒಂದು ಬೆನಿಫಿಟ್ ಶೋ ಮಾಡಿದ್ವಿ, ಕುರುಕ್ಷೇತ್ರ ನಾಟಕ. ನಂತರ ಹಿರಿಯೂರಿಗೆ ಬಂದಮೇಲೆ ಹಿರಿಯೂರಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ನಾಟಕ ಮಾಡಿ ಅಲ್ಲಿ ತ್ಯಾರಮಲ್ಲೇಶ್ವರ ರಥ ನಿರ್ಮಾಣ. ಆಗ ಚಿತ್ರರಂಗದ ಒಂದು ನಂಟು ಪ್ರಾರಂಭ ಆಯಿತು. ಆ ನಂಟು ಮುಂದೆ ಪೊಲೀಸ್ ಅಧಿಕಾರಿಯಾಗಿ ಇದ್ಕೊಂಡೆ. ಅವರ ಸ್ನೇಹ ಒಂಥರ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಅನ್ನೋಂಥ ಆಸೆ ಇದ್ದರೂ ಕೂಡ ಅದು ಅಸಾಧ್ಯ ಅನ್ನೋಂಥ ಮಾತು ನನಗಿತ್ತು. ಯಾಕೆ ಅಂತ ಹೇಳಿದರೆ ಚಿತ್ರರಂಗಕ್ಕೆ ಬಂದು ಯಾವುದೇ ಗಾಡ್ ಫಾದರ್ ಇಲ್ಲದೇ, ಯಾವುದೇ ಹಿನ್ನೆಲೆ ಇಲ್ಲದೆ ಬರುವಂಥದ್ದು ಭಾಳ ಕಷ್ಟ ಅಂಥೇಳಿ ಆಕಸ್ಮಿಕವಾಗಿ ನನ್ನ ಸ್ನೇಹಿತರ ಒಂದು ಪ್ರೀತಿಗೆ ಯಾವುದೋ ಒಂದು ಪಾತ್ರ ಮಾಡಿ ಅಂತ ಹೇಳಿದರು. ಒಂದು ಸಂಘರ್ಷದಲ್ಲಿ ಪಾತ್ರ ಮಾಡಿದೆ. ಆ ಪಾತ್ರ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಭಾಳ ಚಿಕ್ಕ ಪಾತ್ರ ಇತ್ತು. ಅದನ್ನು ಪ್ರೀಮಿಯರ್ ಶೋ ಕರೆದಾಗ ನನಗೆ ಅಂದರೆ DCP ಆಗಿದ್ದಂಥ ಶಂಕರ್ ಬಿದ್ರಿ ಅವರು ನನಗೆ ಬೈದರು, ಇಂಥವೆಲ್ಲ ಯಾಕೆ ಮಾಡೋಕ್ಕೆ ಹೋಗ್ತೀಯ ನೀನು, ಮಾಡಿದ್ರೆ ಒಳ್ಳೆ ಪಾತ್ರ ಮಾಡಬೇಕು ಅಂತ. ಅಲ್ಲಿಗೆ ಅಷ್ಟೊತ್ತಿಗೆ ನಾನು ಸುನಿಲ್ ಕುಮಾರ್ ದೇಸಾಯಿ ಇಬ್ಬರು ಉತ್ತರ ಕರ್ನಾಟಕದವರಾಗಿದ್ದರಿಂದ ಸ್ವಲ್ಪ ಸ್ನೇಹಿತರಾಗಿದ್ವಿ. ಯಾವಾಗಲೂ ಸಿನಿಮಾದಲ್ಲಿ ಹೆಂಗೆ ಅಂತ ಹೇಳಿದರೆ ಗೆಲುವಿಗೆ ನೂರಾರು ಜನ ಅಪ್ಪಂದಿರು, ಸೋಲು ಅನಾಥ ಅಂತ ಹೇಳ್ತಾರೆ. ಆ ಸಂಘರ್ಷ ಚಿತ್ರ ಸೋತ ಮೇಲೆ ದೇಸಾಯಿ ಅವ್ರನ್ನ ಯಾರೂ ಕೇಳೋರಿರಲಿಲ್ಲ. ವಿಷ್ಣುವರ್ಧನ್ ಅವರಿಗೂ ಕೂಡ ಮಾರ್ಕೆಟ್ ಹೋಯಿತು. ಆ ಸಂದರ್ಭದಲ್ಲಿ ಅವರು ನನಗೆ ಹೇಳಿದ್ರು, ನೀವೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿಬಿಡಿ ಅಂದರು. ಸೊ ನಾನು ಸಿನಿಮಾ ಆ್ಯಕ್ಟ್ ಮಾಡೋದೇ ದೊಡ್ಡ ಕಷ್ಟ, ಆಮೇಲೆ ಅಷ್ಟು ದೊಡ್ಡ ಬಂಡವಾಳ ಹಾಕಿ ಸಿನಿಮಾ ಎಲ್ಲಿ ಮಾಡೋಕ್ಕಾಗುತ್ತೆ ಅಂತ. ಅವಾಗ ಹೇಳಿದ್ರು, ಇಲ್ಲ ಒಂದು 10 ಲಕ್ಷ ರೆಡಿ ಮಾಡ್ಕೊಳ್ಳಿ, ನಾವು ಸಿನಿಮಾ ಮಾಡೋಣ, ಉಳಿದ ಫೈನಾನ್ಸ್ ಬರ್ತದೆ, ಹಾಗೆ ಹೀಗೆ ಅಂದರು. ಅದು ಅಲ್ಲಿಂದ ರೆಡಿ ಮಾಡ್ಕೊಂಡು ಬಂದ್ವಿ. ಸಿನಿಮಾ ರಂಗಕ್ಕೆ ಬಂದು ನಿಷ್ಕರ್ಷಕ್ಕೆ ಬಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.